KECB ಇಂದ ಬಂದಿರತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ಈಗ ನೋಡೋಣ. ನೋಡಿ, ಇಲ್ಲಿ -3 -1 1 3 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಬಹಳ ಸುಲಭವಾಗಿದೆ ಈ ಲೆಕ್ಕ. ನೋಡಿ, ಇಲ್ಲಿ ಫಸ್ಟು ಲೆಕ್ಕವನ್ನು ಬರ್ಕೊಳ್ತಾ ಇದ್ದೇನೆ. -3 -1 1 3 ಈ ರೀತಿ ಇದೆ ಸಮಾಂತರ ಶ್ರೇಣಿ. ನಾವು ಕಂಡುಹಿಡಿಬೇಕಾಗಿರೋದೇನು? 10ನೇ ಪದವನ್ನು ಕಂಡುಹಿಡಿಬೇಕು. 10ನೇ ಪದ ಅಂತಂದರೆ A10 ಅಂತ ಕರಿತೇವೆ ನಾವು. 10ನೇ ಪದವನ್ನು ಕಂಡುಹಿಡಿಬೇಕು. ಸೊ ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ ಅದನ್ನು ಬರ್ಕೊಂಡು ಬರೋಣ. ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ. ಇದೇ ಥರ 10ನೇ ಪದವನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ ಮೊದಲನೇ ಪದವನ್ನು A ಅಂತ ಕರಿತೇವೆ, ನಿಮಗಾಗಲೇ ಗೊತ್ತಿದೆ. ಮೊದಲನೇ ಪದ -3 ಆಗಿದೆ. ಈಗ ಈ ಶ್ರೇಣಿಯ ಪದಗಳ ನಡುವಿನ ವ್ಯತ್ಯಾಸನ ನಾವು ಕಂಡುಹಿಡಿಬೇಕಾಗಿದೆ. ವ್ಯತ್ಯಾಸವನ್ನು ನಾವು D ಅಂತ ಕರಿತೇವೆ, ಸಾಮಾನ್ಯ ವ್ಯತ್ಯಾಸ ಅಂತ ಕೂಡ ಕರಿತೇವೆ. D = A2 ಅಂದರೆ ಎರಡನೇ ಪದ, ಇದರಿಂದ ಒಂದನೇ ಪದವನ್ನು ಕಳೆದರೆ ಏನು ಬರುತ್ತೋ ಅದು ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಸೊ D A2 ಅಂದರೆ ಎಷ್ಟು? ಇಲ್ಲಿ -1. ನೋಡಿ, ಎರಡನೇ ಪದ ಯಾವುದು ಅಂತಂದರೆ -1, ಮೈನಸ್ ಇದೆ, ಮೈನಸ್ ಬರ್ಕೊಳ್ತೀನಿ. A1 ಅಂದರೆ ಎಷ್ಟು? -3. ಸೊ -3 ಬ್ರ್ಯಾಕೆಟಲ್ಲಿ ಬರ್ಕೊಳ್ತೀನಿ. ನೋಡಿ, ಇಲ್ಲಿ ಮೈನಸ್ ಇದ್ದಾಗ ಬಹಳ ಹುಷಾರಾಗಿರಬೇಕು. ಯಾಕೆಂತಂದರೆ ನೀವು ಬ್ರ್ಯಾಕೆಟ್ಲಿ ಬರ್ಕೊಂಡ್ರೆ ಚಿಹ್ನೆಗಳಿಂದ ಆಗಬಹುದಾದಂತಹ ತಪ್ಪನ್ನು ನೀವು ಸಾಧ್ಯವಾದಷ್ಟು ನಿವಾರಿಸಬಹುದಾಗಿದೆ. ಸೊ ನೋಡಿ, ಈಗ ನೆಕ್ಸ್ಟ್ ಬರ್ಕೊಳ್ತಾ ಇದ್ದೀನಿ. D -1. ನೋಡಿ, ಇಲ್ಲಿ ಬ್ರ್ಯಾಕೆಟ್ ಹಾಕಿರೋದ್ರಿಂದ ಚಿಹ್ನೆನ ಗುಣಿಸ್ಬೇಕಾಗತ್ತೆ ನಾನು. -× ಪ್ಲಸ್ ಆಗುತ್ತೆ, 3 ಆಗುತ್ತೆ. ಸೊ D ಎಷ್ಟಾಗುತ್ತೆ? -1 + 3 ಅಂತಂದರೆ ದೊಡ್ಡ ಸಂಖ್ಯೆ 3. 3ರಿಂದ -1ನ್ನು ನಾನು ಕಳೀತಾ ಇದ್ದೇನೆ. ಕಳೆದಾಗ ಏನು ಬರುತ್ತೆ ಅಂದರೆ +2 ಬರುತ್ತೆ. ಸೊ D ಎಷ್ಟು? +2 ಆಗುತ್ತೆ. ಸೊ A ಗೊತ್ತಾಯಿತು, ಮೊದಲನೇ ಪದ ಗೊತ್ತಾಯಿತು, D ಗೊತ್ತಾಯಿತು. 10ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ನಾವು ಬಳಕೆ ಮಾಡ್ತಕ್ಕಂತಹ ಸೂತ್ರ ಈಗಾಗಲೇ ನಿಮ್ಗೆ ಗೊತ್ತಿದೆ, AN ಸೂತ್ರ. AN = A + n - 1 × D ಅಂತ. ಸೊ ಇಲ್ಲಿ n ಎಷ್ಟು ಅಂತಂದರೆ, ನೋಡಿ, ಇಲ್ಲಿ 10ನೇ ಪದ ಅಂತ ಕೇಳಿದ್ದಾರೆ. ಸೊ n ನ ಬೆಲೆ ಎಷ್ಟು ಅಂತಂದರೆ n = 10 ಅಂತ ಅವರೇ ಕೊಟ್ಟಿದ್ದಾರೆ. ಸೊ n ಜಾಗದಲ್ಲಿ ನಾವು 10ನ್ನು ಬರ್ಕೊಳ್ಬೇಕು. ಸೊ ಈಗ ಬೆಲೆಯನ್ನು ಹಾಕ್ತಾ ಹೋಗೋಣ. A10 = ಮೊದಲನೇ ಪದ ಯಾವುದು? ಈಗಾಗಲೇ ಬರ್ಕೊಂಡಿದ್ದೇನೆ, -3 + n ಅಂದರೆ ಎಷ್ಟು? 10 - 1. D ಅಂದರೆ ಎಷ್ಟು? 2. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. A10 = -3 + 10ರಲ್ಲಿ 1 ಹೋದರೆ 9 × 2. ದಟ್ ಈಸ್ A10 = -3 + 9 18. ದಟ್ ಈಸ್ A10 ಕಳಿಬೇಕು. ಚಿಹ್ನೆಗಳು ಬೇರೆ ಬೇರೆ ಇದೆ, ಹಾಗಾಗಿ ಕಳೀತಾ ಇದ್ದೇನೆ. 18ರಿಂದ 3ನ್ನು ಕಳೆದ್ರೆ ನಮಗೆ +15 ಬರುತ್ತೆ. ಸೊ 10ನೇ ಪದ +15. ಆನ್ಸರ್ D ಆಗಿರುತ್ತೆ. ಈಗ ಮುಂದಿನ ಲೆಕ್ಕವನ್ನು ನೋಡ್ತಾ ಇದ್ದೇವೆ. ಒಂದು ಸಮಾಂತರ ಶ್ರೇಣಿಯ n-ನೇ ಪದ AN = 7 - 4n ಆದರೆ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. AN ಕೊಟ್ಟಿದ್ದಾರೆ ಅಂದರೆ n-ನೇ ಪದವನ್ನು ಕೊಟ್ಟಿದ್ದಾರೆ. 7 - 4n ಹಾಕಿದ್ರೆ ನಾವು ಕಂಡುಹಿಡಿಯಬೇಕಾಗಿರೋದೇನು? D ಅನ್ನು ಕಂಡುಹಿಡಿಯಬೇಕು. D ಕಂಡುಹಿಡಿಬೇಕಾದ್ರೆ ಏನು ಗೊತ್ತಿರಬೇಕು? ನಮಗೆ ಎರಡನೇ ಪದ ಗೊತ್ತಿರಬೇಕು. ಎರಡನೇ ಪದದಿಂದ ಒಂದನೇ ಪದವನ್ನು ಕಳೆದ್ರೆ ಅವುಗಳ ವ್ಯತ್ಯಾಸ ಏನು ಬರುತ್ತೋ ಅದು D ಆಗಿರುತ್ತೆ. ಸೊ ಒಂದನೇ ಪದ ಗೊತ್ತಿರಬೇಕು, ಹಾಗೆ ಎರಡನೇ ಪದ ಗೊತ್ತಿರಬೇಕು. ಸೊ ಬೆಲೆ ಬರೀತಾ ಹೋಗೋಣ. ಇಲ್ಲಿಗೆ n ಜಾಗದಲ್ಲಿ 1 ಬರದೆ, ದಟ್ ಈಸ್ 7 - 4 n ಜಾಗದಲ್ಲಿ 1 ಬರದೆ. ಸೊ ಏನಾಗುತ್ತೆ? A1 = 7 - 4 × 1 4 ಆಗುತ್ತೆ. 7ರಿಂದ 4ನ್ನು ಕಳೆದಾಗ ನಮಗೆ ಬರ್ತಕ್ಕಂಥದ್ದು 3 ಆಗಿದೆ. ಸೊ A1 = 3 ಆಯಿತು. ಈಗ D ಕಂಡುಹಿಡಿಯಬೇಕು ಅಂತಂದರೆ A2ನ ಬೆಲೆನೂ ಕೂಡ ಬೇಕು, ಅಂದರೆ ಎರಡನೇ ಪದದ ಬೆಲೆ ಕೂಡ ಬೇಕಾಗಿದೆ. ಸೊ A2
ಅಂದರೆ ಸೇಮ್ ಇದೇ ಎನ್ ಜಾಗದಲ್ಲಿ 2 ಬರಿತಾ ಇದ್ದೇನೆ. ಸೊ A2 ಇಸ್ ಈಕ್ವಲ್ ಟು 7 ಮೈನಸ್ ನೋಡಿ 7 ಹಾಗೆ ಬರ್ಕೊಂಡೆ ಮೈನಸ್ 4 ಇಂಟು ಎನ್ ಜಾಗದಲ್ಲಿ ಏನು ಬರೀಬೇಕು, ಎನ್ ಜಾಗದಲ್ಲಿ 2 ಬರಿತೀನಿ. 2 ಬರೆದಾಗ ಏನಾಗುತ್ತೆ, ಸೊ 2 ಬರೆದಾಗ ಏನಾಗುತ್ತೆ ಅಂದರೆ 7 ಮೈನಸ್ 4 2 8 ಆಗುತ್ತೆ. ಸೊ +7 ಮೈನಸ್ 8 ಚಿಹ್ನೆ ಬೇರೆ ಬೇರೆ ಇದೆ. ದೊಡ್ಡ ಸಂಖ್ಯೆ 8 ಇದೆ, 8ರಿಂದ 7 ಕಳೆದಾಗ 1 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ -1. ಸೊ ಎರಡನೇ ಪದ -1 ಬರ್ತಾ ಇದೆ, ಮೊದಲನೇ ಪದ +3 ಆಗಿದೆ. ಈಗ ನಮಗೆ ಸಾಮಾನ್ಯ ವ್ಯತ್ಯಾಸ ಬೇಕಾಗಿರೋದ್ರಿಂದ ನಾನು ಸಾಮಾನ್ಯ ವ್ಯತ್ಯಾಸ ಈಗಾಗಲೇ ಗೊತ್ತಾಗಿದೆ ನಿಮಗೆ. ಎರಡನೇ ಪದದಿಂದ ಒಂದನೇ ಪದವನ್ನು ಕಳಿಬೇಕು. ಎರಡನೇ ಪದ A2 ನ ಬೆಲೆ ಎಷ್ಟು, -1 ಮೈನಸ್ ಇದೆ. ಹಾಗೆ A1 ನ ಬೆಲೆ ಎಷ್ಟು, A1 ನ ಬೆಲೆ 3 ಇದೆ. 3ನ ಬರ್ಕೊಳ್ತಾ ಇದ್ದೀನಿ. ದಟ್ ಈಸ್ D ಇಸ್ ಈಕ್ವಲ್ ಟು ನೋಡಿ -1 -3 ಚಿಹ್ನೆ ಒಂದೆರಡರಿಂದ ನಾನು ಕೂಡ್ತಾ ಇದ್ದೇನೆ. ಕೂಡಿದಾಗ ಏನು ಬರುತ್ತೆ ಅಂತಂದರೆ -4 ಆಗುತ್ತೆ. ಸೊ ಉತ್ತರ D ಇಸ್ ಈಕ್ವಲ್ ಟು -4 -4 ಇರುವಂಥದ್ದು ಬಿ ಯಲ್ಲಿ ಇದೆ. ಸೊ ಉತ್ತರ ಬಿ ಆಗಿದೆ. ಈಗ ನಾವು ನೋಡ್ತಾ ಇರ್ತಕ್ಕಂತಹ ಲೆಕ್ಕ 4A B 28 ಪದಗಳು ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಬಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಅಂತ ಕೊಟ್ಟಿರೋದ್ರಿಂದ ಈ 4 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾವೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಸೊ ಫಸ್ಟ್ ಬರ್ಕೊಂಡು ಬರೋಣ. ಸಮಾಂತರ ಶ್ರೇಣಿಯಲ್ಲಿ ಇರಬೇಕಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ A1 A2 A3 A4 ಅಂತ ಕರಿತೇವೆ ಶ್ರೇಣಿಯ ಪದಗಳನ್ನು. ಇದು ಮೊದಲನೇ ಪದ, ಇದು ಎರಡನೇ ಪದ, ಮೂರನೇ ಪದ, ಹಾಗೆ 4ನೇ ಪದವನ್ನು ನಾವು ಈ ಥರ ಸೂಚಿಸ್ತೇವೆ. ಇಲ್ಲಿ ಮೊದಲನೇ ಪದ ಯಾವುದು, 4 ಆಗಿದೆ. ಎರಡನೇ ಪದ ಯಾವುದು, A. ಮೂರನೇ ಪದ B. 4ನೇ ಪದ 28 ಆಗಿದೆ. ನಮ್ಗೆ ಗೊತ್ತು ಸಮಾಂತರ ಶ್ರೇಣಿಯ ಪದಗಳ ನಡುವಿನ ವ್ಯತ್ಯಾಸ ಅಂದರೆ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಯಾವಾಗಲೂ ಸಮನಾಗಿರುತ್ತೆ. ಆ ವ್ಯತ್ಯಾಸವನ್ನು ನಾವು ಡಿ ಅಂತ ಕರಿತೇವೆ. ನೋಡಿ ಈ ಥರ ಡಿ ಅಂತ ಕರಿತೇವೆ. ಇದು ಸಮಾಂತರ ಶ್ರೇಣಿಯಾಗಿದೆ ಅಂತಂದ್ರೆ ನಮ್ಗೆ ಗೊತ್ತಿದೆ ಸಮಾಂತರ ಶ್ರೇಣಿಯ ಪದಗಳ ನಡುವಿನ ವ್ಯತ್ಯಾಸ ಸಮನಾಗಿರುತ್ತೆ ಅಂತ. 4AB 28 ಸಮಾಂತರ ಶ್ರೇಣಿ ಇದೆ ಅಂತಂದ್ರೆ ಇವುಗಳ ನಡುವಿನ ವ್ಯತ್ಯಾಸ ಕೂಡ ಸಮನಾಗಿರುತ್ತೆ ಅಂತಲೇ ಅರ್ಥ. ಅಂದರೆ ಇವೆರಡರ ವ್ಯತ್ಯಾಸ, ಇವೆರಡರ ವ್ಯತ್ಯಾಸ ಹಾಗೆ ಇವೆರಡರ ವ್ಯತ್ಯಾಸ ಪರಸ್ಪರ ಸಮನಾಗಿರುತ್ತೆ ಅಂತ ನಾವು ಭಾವಿಸ್ಬೇಕು. ಸೊ ಇದನ್ನ ಇಟ್ಕೊಂಡು ಏನಾದರೂ ನಾವು ಲೆಕ್ಕವನ್ನು ಮುಂದುವರಿಸಲಿಕ್ಕಾಗತ್ತಾ ಅನ್ನೋಂಥದ್ದನ್ನ ನೋಡೋಣ. ಸೊ ಈಗ ನಮಗೆ ಗೊತ್ತಿದೆ A2 - A1 is equal to A3 - A2 ಆಗಿರುತ್ತೆ. ಅಂತಂದ್ರೆ A2 - A1 ನ ವ್ಯತ್ಯಾಸ ಡಿ ಆಗಿದೆ. ಹಾಗೆ A3 - A2 ನ ವ್ಯತ್ಯಾಸ ಕೂಡ ಡಿನೇ ಆಗಿರುತ್ತೆ. ಹಾಗೆಯೇ A4 - A3 ನ ವ್ಯತ್ಯಾಸ ಕೂಡ ಡಿನೇ ಆಗಿರುತ್ತೆ. ಅಂದರೆ ಈ ಮೂರು ಏನು ವ್ಯತ್ಯಾಸಗಳಿದ್ದಾವೆ ಅವು ಪರಸ್ಪರ ಸಮನಾಗಿರ್ತವೆ. ಸೊ ಬರ್ದ್ಬೋಣ. ಈಗ A2 ಅಂದರೆ ಏನು, A -4 ಆಗುತ್ತೆ ಇಸ್ ಈಕ್ವಲ್ ಟು A3 ಅಂದರೆ ಯಾವುದು, B -A2 ಅಂದರೆ A ಇಸ್ ಈಕ್ವಲ್ ಟು A4 ಅಂದರೆ ಎಷ್ಟು, 28 ಮೈನಸ್ A3 ಅಂದರೆ ಎಷ್ಟು, B ಆಗಿರುತ್ತೆ. ಸೊ ಈಗ ಈ ಮೂರು ಪರಸ್ಪರ ಸಮ ಅಂತ ಆಯ್ತಂತಂದ್ರೆ ಸದ್ಯಕ್ಕೆ ಎರಡೆರಡನ್ನ ಒಟ್ಟಿಗೆ ತಗೊಂಡು ಕಂಪೇರ್ ಮಾಡ್ತಾ ಹೋಗೋಣ. ಇವೆರಡನ್ನು ಜೊತೆ ತಗೊಳ್ತೀವಿ ನಾವು ಫಸ್ಟ್. ಸೊ ಏನಾಗುತ್ತೆ, A -4 ಇಸ್ ಈಕ್ವಲ್ ಟು B - A ಅನ್ನೋದನ್ನ ಫಸ್ಟ್ ತಗೊಳ್ತೇನೆ. ಸೊ ಟೋಟಲ್ ಆಗಿ B - A ನ ಈ ಕಡೆ ತಗೊಳ್ತೇನೆ, ಸಂಖ್ಯೆನ ಒಂದ್ ಕಡೆ ಇಟ್ಕೊಳ್ತೇನೆ, ಇನ್ನು ಬೀಜಾಕ್ಷರಗಳನ್ನೆಲ್ಲ ಒಂದ್ ಕಡೆ ಇಟ್ಕೊಳ್ತೇನೆ. ಸೊ A ಅಲ್ಲೇ ಇದೆ, B ಪ್ಲಸ್ ಇರೋದ್ರಿಂದ ಈ ಕಡೆ ಬಂದರೆ -B ಆಗುತ್ತೆ, -A ಈ ಕಡೆ ಬಂದರೆ +A ಆಗುತ್ತೆ, ಇಸ್ ಈಕ್ವಲ್ ಟು -4 ಈ ಕಡೆ ಬಂದರೆ +4 ಆಗುತ್ತೆ. ಸೊ A ಮತ್ತು A ಒಂದೇ ಚಿಹ್ನೆ ಇರೋದ್ರಿಂದ ಕೂಡಬೇಕಾಗತ್ತೆ. ಕೂಡಿದಾಗ ಏನಾಗುತ್ತೆ ಅಂತಂದರೆ A ಮತ್ತು A ನ ಕೂಡ್ತಾ ಇದ್ದೀನಿ ಅಂತಂದರೆ 2A ಆಗುತ್ತೆ, -B ಇಸ್ ಈಕ್ವಲ್ ಟು 4 ಆಗುತ್ತೆ. ಇದನ್ನ ನಾನು ಈಕ್ವೇಶನ್ ನಂಬರ್ 1 ಅಂತ ಕರಿತಾ ಇದ್ದೀನಿ. ಈಗ ನಾವು ಏನನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ 2 ಚರಾಕ್ಷರ ಇರುವ
ಸಮೀಕರಣಗಳ ಜೋಡಿಗಳು ಅನ್ನುವಂತಹ ಪಾಠದ ವಿಧಾನವನ್ನು ಇಲ್ಲಿ ಅನುಸರಿಸಲಿದ್ದೇನೆ. ಸದ್ಯಕ್ಕೆ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಕರಿತಾ ಇದ್ದೇನೆ. ಮುಂದಕ್ಕೆ ಅದನ್ನು ಉಪಯೋಗಿಸ್ತೇನೆ, ನೋಡೋರಂತೆ. ಸೊ ಈಗ ಇವೆರಡನ್ನ ಕಂಪೇರ್ ಮಾಡಿದೆ, ಈಗ ಇವೆರಡನ್ನ ಕಂಪೇರ್ ಮಾಡ್ತೀನಿ. ಸೊ ಇವೆರಡು ಅಂತಂದರೆ ಯಾವುದು? ಬಿ ಮೈನಸ್ ಎ ಇಸ್ ಈಕ್ವಲ್ ಟು 28 ಮೈನಸ್ ಬಿ ಅಂತ ಆಯಿತು. ಸೊ ಚರಾಕ್ಷರಗಳೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ, ಸಂಖ್ಯೆನ ಇನ್ನೊಂದು ಕಡೆ ಇಟ್ಕೊಳ್ಳೋಣ. ಅದ್ರ ಪ್ರಕಾರ ಮೈನಸ್ ಬಿನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಮೈನಸ್ ಬಿನ ಆ ಕಡೆ ಕಳಿಸಿದ್ರೆ ಬಿ ಆಗಲೇ ಇತ್ತು, ಮೈನಸ್ ಎ ಇದೆ, ಮೈನಸ್ ಬಿ ಈ ಕಡೆ ಬಂದರೆ ಪ್ಲಸ್ ಬಿ ಆಗುತ್ತೆ, ಈಸ್ ಈಕ್ವಲ್ ಟು 28 ಆಯಿತು. ಬಿ ಮತ್ತು ಬಿ ಪ್ಲಸ್ ಇದೆ, ಹಾಗಾಗಿ 2 ಬಿ ಆಗುತ್ತೆ. ಮೈನಸ್ ಎ ಈಸ್ ಈಕ್ವಲ್ ಟು 28 ಆಗುತ್ತೆ. ಇಲ್ಲಿ ಎ ಮುಂದೆ ಪ್ಲಸ್ ಚಿಹ್ನೆ ಇದೆ, ಇಲ್ಲಿ ಎ ಮುಂದೆ ಮೈನಸ್ ಚಿಹ್ನೆ ಇದೆ. ಹಾಗಾಗಿ ಇದನ್ನು ನಾವು ಸಾಮಾನ್ಯವಾಗಿ ಎನ ಮೊದಲನೇದಾಗಿ ಪ್ಲಸ್ನೇ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಆವಾಗ ಏನು ಮಾಡಬೇಕು ಅಂತಂದರೆ ಇಡೀ ಈಕ್ವೇಷನನ್ನು -1ರಿಂದ ಗುಣಿಸಿ. ಸೊ -1ರಿಂದ ಗುಣಿಸಿದಾಗ ಏನಾಗುತ್ತೆ ಅಂತಂದರೆ -2b ಪ್ಲಸ್ ಎ ಇಸ್ ಈಕ್ವಲ್ ಟು -28 ಆಗುತ್ತೆ. ಏನಕ್ಕೆ ಈ ಥರ ಮಾಡ್ತಾ ಇದೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದನ್ನೇ ರೀಅರೇಂಜ್ ಮಾಡಿ ಬರ್ಕೊಳ್ತೀನಿ ಅಂತಂದರೆ ಎ ಪ್ಲಸ್ಸನ್ನು ಫಸ್ಟ್ ಬರ್ಕೊಳ್ತಾ ಇದ್ದೀನಿ, ಎ -2b ಇಸ್ ಈಕ್ವಲ್ ಟು -28 ಆಗುತ್ತೆ. ಕಾಲ್ ದಿಸ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2 ಅಂತ ಕರೆಯೋಣ. ಈಗ ನಾನು ಹೇಳಿದ್ನಲ್ಲ, 2 ಚರಾಕ್ಷರ ಇರುವ ಸಮೀಕರಣಗಳ ಜೋಡಿ ಅನ್ನುವಂತಹ ಪಾಠದಲ್ಲಿ ಏನು ಲೆಕ್ಕವನ್ನು ಅನುಸರಿಸ್ತೇವೆ ಅದನ್ನೇ ಈಗ ಅನುಸರಿಸ್ತಾ ಇದ್ದೇನೆ. ನನಗೆ ಬಿನ ಬೆಲೆ ಬೇಕು, ಹಾಗಾಗಿ 2 ಸಮೀಕರಣಗಳು ಇದಾವಲ್ಲ, ಈ 2 ಸಮೀಕರಣಗಳನ್ನು ಜೊತೆಗೆ ಬರ್ಕೊಳ್ತೀನಿ. ಮೊದಲನೇ ಸಮೀಕರಣ ಯಾವುದು? 2a ಮೈನಸ್ ಬಿ ಈಸ್ ಈಕ್ವಲ್ ಟು 4 ಅನ್ನುವಂಥದ್ದು ಮೊದಲನೇ ಸಮೀಕರಣ. ಎರಡನೇ ಸಮೀಕರಣ ಯಾವುದು ಅಂತಂದರೆ ಎ ಮೈನಸ್ 2b ಈಸ್ ಈಕ್ವಲ್ ಟು -28 ಅನ್ನೋದು ಎರಡನೇ ಸಮೀಕರಣ. ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇಲ್ಲಿ 2a ಇದೆ. ಸೊ ಎ ಕ್ಯಾನ್ಸಲ್ ಆಗಬೇಕು ಅಂತಂದರೆ ಇಲ್ಲಿ 2 ಬರೋ ಹಾಗೆ ನಾವು ಮಾಡ್ಕೊಳ್ಬೇಕು. ಹಾಗಾಗಿ ಎರಡನೇ ಸಮೀಕರಣವನ್ನು ನಾನು 2ರಿಂದ ಗುಣಿಸ್ತಾ ಇದ್ದೇನೆ. ಫುಲ್ 2ರಿಂದ ಗುಣಿಸಿದಾಗ ಏನಾಗುತ್ತೆ ಅಂತಂದರೆ ಮೊದಲನೇ ಸಮೀಕರಣವನ್ನು ಹಾಗೆ ಬರ್ಕೊಳ್ತಾ ಇದ್ದೇನೆ, 2a ಮೈನಸ್ ಬಿ ಈಸ್ ಈಕ್ವಲ್ ಟು 4. ಹೋಲ್ ಈಕ್ವೇಷನನ್ನು 2ರಿಂದ ಗುಣಿಸ್ತಾ ಇದ್ದೇನೆ, ಏನಾಗುತ್ತೆ? 2a ಮೈನಸ್ 2 4b ಈಸ್ ಈಕ್ವಲ್ ಟು ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 2 58 ಆಗುತ್ತೆ. ಸೊ ಈಗ ನಾನು ಕಳಿಬೇಕು, ಯಾಕೆಂದರೆ ಎ ಕ್ಯಾನ್ಸಲ್ ಆಗಬೇಕು ಅಂದರೆ ಕಳಿಬೇಕಾಗತ್ತೆ. ಕಳಿಬೇಕು ಅಂತಂದಾಗ ಏನಾಗುತ್ತೆ? ಚಿಹ್ನೆಗಳು ಬದಲಾಗ್ತವೆ. ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಹಾಗೆ ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ 2a ಇದೆ, ಮೈನಸ್ 2a ಇದೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ 4b ಇದೆ, ಇಲ್ಲಿ ಮೈನಸ್ ಬಿ ಇದೆ, ಕಳಿಬೇಕು. ಕಳೆದಾಗ ಏನಾಗುತ್ತೆ ಅಂತಂದರೆ 3b ಬರುತ್ತೆ, ಈಸ್ ಈಕ್ವಲ್ ಟು +56 + 4 ಕೂಡಬೇಕಾಗತ್ತೆ. ಎಷ್ಟಾಗುತ್ತೆ? 60 ಆಗುತ್ತೆ. ನನಗೆ ಬಿನ ಬೆಲೆ ಬೇಕು, ಹಾಗಾಗಿ ಬಿನ ಇಲ್ಲೇ ಇಟ್ಕೊಳ್ತೀನಿ, 3ನ್ನ ಕೆಳಗಡೆ ಕಳಿಸ್ತೀನಿ. ಸೊ ಏನಾಗುತ್ತೆ? 60/3 ಆಗುತ್ತೆ. 3 3 20. ಸೊ ಬಿ ಎಷ್ಟು? ಬಿನ ಬೆಲೆ ಎಷ್ಟು? 20 ಬಂತು. ಸೊ ಬಿನ ಬೆಲೆ ಬೇಕಾಗಿರೋದ್ರಿಂದ ಬಿನ ಬೆಲೆ 20 ಆಗಿರುತ್ತೆ. ಸೊ ನಮಗೆ ಉತ್ತರ ಏನಾಗಿರುತ್ತೆ? 20 ಆಗಿರುತ್ತೆ. ಈ ರೀತಿಯಲ್ಲಿ ನೀವು ಉತ್ತರವನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಮುಂದಿನ ಲೆಕ್ಕವನ್ನು ನಾವೀಗ ನೋಡ್ತಾ ಇದ್ದೇವೆ. 2 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ. ಅಂದರೆ ಇಲ್ಲಿ 2 ಸಮಾಂತರ ಶ್ರೇಣಿಗಳಿದ್ದಾವೆ. ಸೊ ಸಮಾಂತರ ಶ್ರೇಣಿ ಅಂತಂದರೆ ನಿಮ್ಗೆ ಗೊತ್ತಿದೆ, A1 A2 A3 A4 ಅಂತ ಇರುತ್ತೆ. ಸೊ ಇಲ್ಲಿ ಮೊದಲನೇ ಶ್ರೇಣಿಯ ಪದ, 2 ಸಮಾಂತರ ಶ್ರೇಣಿಯನ್ನು ನಾವು ತಗೊಳ್ಬೇಕಾಗಿದೆ. ಅದರಲ್ಲಿ ಮೊದಲನೇ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಏನಾಗಿದೆ? 5 ಆಗಿದೆ. ಮೊದಲನೇ ಪದ 5 ಆಗಿದೆ. ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು 8 ಆಗಿದೆ. ಸೊ ಇದು ಮೊದಲನೇ ಸಮಾಂತರ ಶ್ರೇಣಿಯನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ, ಎರಡನೇ ಸಮಾಂತರ ಶ್ರೇಣಿಯನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಾಗಿದೆ? 8 ಆಗಿದೆ. ಹಿಂಗಾಗಿದ್ದಾಗ ಆ ಶ್ರೇಣಿಯ
ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಏನು? ಸೊ ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ 5, ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದ 8. ಹಿಂಗಿದ್ದಾಗ ಮೂರನೇ ಪದ ಅಂದರೆ ಈ ಪದಗಳ ವ್ಯತ್ಯಾಸನ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ನಮಗೆ ಮುಂದಿನ ಪದ ಬೇಕಾದರೆ ಇದಕ್ಕೆ ಡಿ ಅನ್ನು ಸೇರಿಸಬೇಕು. ಸೊ ಇದಕ್ಕೆ ಎರಡನೇ ಪದ ಬೇಕಾಗಿದೆ, ನಮಗೆ ಈ ಮೊದಲನೇ ಸಮಾಂತರ ಶ್ರೇಣಿ ಎರಡನೇ ಪದ ಬೇಕಾಗಿದೆ. ಸೊ ಇದಕ್ಕೆ ಡಿ ಅನ್ನು ಸೇರಿಸಬೇಕು ಅಂತಂದಾಗ ಏನಾಗುತ್ತೆ, ಮೊದಲನೇ ಪದಕ್ಕೆ ನಾವು ಡಿ ಅನ್ನು ಸೇರಿಸಿದ್ರೆ ಎರಡನೇ ಪದ ಬರುತ್ತೆ. ಹಾಗೆಯೇ ಮೂರನೇ ಪದ ಬೇಕಾದ್ರೆ ಏನ್ ಮಾಡಬೇಕು, ಎರಡನೇ ಪದ ಅಂದ್ರೆ ಯಾವುದು, 5 + ಡಿ. ಇದಕ್ಕೆ ಇನ್ನೊಂದು ಡಿ ಸೇರಿಸೋದು, ನಾವು ಅಷ್ಟೇ ಇನ್ನೊಂದು ಡಿ ಸೇರಿಸೋದು. ಅಂದ್ರೆ ಅರ್ಥ ಏನಾಯ್ತು, ಇನ್ನೊಂದು ಡಿ ಸೇರಿಸ್ತೆ ಅಂತಂದ್ರೆ ಏನಾಯ್ತು, 5 + ಡಿ ಅನ್ನೋದು ಎರಡನೇ ಪದ, ಅದಕ್ಕೆ ಇನ್ನೊಂದು ಡಿ ಸೇರಿಸ್ತಾ ಇದ್ರೆ ಏನಾಯ್ತು, 2 ಡಿ ಆಗುತ್ತೆ. ಸೊ ನಾನು ನೇರ ಅದನ್ನೇ ಬರಿತಾ ಇದ್ದೀನಿ. ಈಗ ಏನು ಬರಿಬೋದು, ನೇರವಾಗಿ ಬರಿತಾ ಇದ್ದೀನಿ. 5 + 2 ಡಿ ಆಗುತ್ತೆ ಮೂರನೇ ಪದ. ನಾಲ್ಕನೇ ಪದ 5 + 3 ಡಿ ಆಗುತ್ತೆ. ಅದೇ ರೀತಿ ಇದಕ್ಕೆ ಬರ್ಕೊಂಡು ಬರ್ತೀನಿ ಅಂತಂದ್ರೆ ಇದರ ಎರಡನೇ ಸಮಾಂತರ ಶ್ರೇಣಿಯ ಎರಡನೇ ಪದ ಏನಾಗುತ್ತೆ, 8 + ಡಿ ಆಗುತ್ತೆ. ಎರಡನೇ ಸಮಾಂತರ ಶ್ರೇಣಿಯ ಮೂರನೇ ಪದ ಏನಾಗುತ್ತೆ, 8 + 2 ಡಿ ಆಗುತ್ತೆ. ಏನಂತ ಹೇಳಿದರೆ, ಮೂರನೇ ಪದಗಳ ವ್ಯತ್ಯಾಸ ಅಂತ ಕೇಳ್ತಾ ಇದ್ದಾರೆ. ಅಂತಂದ್ರೆ ಇವೆರಡರ ವ್ಯತ್ಯಾಸನ ಕಂಡುಹಿಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದರಿಂದ ಇದನ್ನು ಕಳೀರಿ ಅಂತ. ಎರಡನೇ ಸಮಾಂತರ ಶ್ರೇಣಿಯ ಮೂರನೇ ಪದದಿಂದ ಮೊದಲನೇ ಸಮಾಂತರ ಶ್ರೇಣಿಯ ಮೂರನೇ ಪದವನ್ನ ಕಳೀರಿ. ಅಂದ್ರೆ ಅರ್ಥ ಏನು, ಈ ಮೂರನೇ ಪದದಿಂದ ಈ ಮೂರನೇ ಪದನ ಕಳೀರಿ ಅಂತ. ಅಂದ್ರೆ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ, 8 + 2 ಡಿ ಇಂದ ಈ ಮೂರನೇ ಪದನ ಕಳೀರಿ. ಈ ಮೂರನೇ ಪದ ಏನಾಗಿದೆ, 5 + 2 ಡಿ. ಬ್ರಾಕೆಟ್ ಹಾಕೊಳ್ಳಿ. ಬ್ರಾಕೆಟ್ ಹಾಕೊಂಡಾಗ ನೀವು ತಪ್ಪು ಮಾಡುವಂತಹ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಸೊ 8 + 2 ಡಿ, ಬ್ರಾಕೆಟ್ ಇಂದ ಮೈನಸ್ ಅನ್ನ ನಾನು ಗುಣಿಸ್ತಾ ಹೋಗ್ತಾ ಇದ್ದೇನೆ. -× +- 5 -× ಅಗೇನ್ -2 ಡಿ ಬರುತ್ತೆ. +2 ಡಿ -2 ಡಿ ಕ್ಯಾನ್ಸಲ್ ಆಗುತ್ತೆ. 8 - 5 ಕಳೆದಾಗ ಏನು ಬರುತ್ತೆ, 3 ಬರ್ತಾ ಇದೆ. ಸೊ ಅವುಗಳ ವ್ಯತ್ಯಾಸ ಎಷ್ಟಿದೆ ಅಂತಂದರೆ 3. ಉತ್ತರ ಯಾವುದಾಗತ್ತೆ ಅಂತಂದರೆ ಬಿ ಇಸ್ ದ ಆನ್ಸರ್, 3 ಆಗುತ್ತೆ. ಈಗ ಮುಂದಿನ ಲೆಕ್ಕವನ್ನು ನಾವು ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತದ ಸೂತ್ರ ನೋಡಿ, ಅದು SN = 3n². 3n2 ಅಲ್ಲ, ಅದು n² + n ಆದರೆ ಆ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು SN. ಅವ್ರು ಕೇಳ್ತಾ ಇರೋದೇನು, ಮೂರನೇ ಪದ ಅಂದ್ರೆ A3 ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. A3 ಅನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಹೇಗೆ ಕಂಡುಹಿಡಿಯೋದು ನೋಡೋಣ. ಸೊ n ಜಾಗಕ್ಕೆ ನಾನು ಬೆಲೆಗಳನ್ನ ಬರಿತಾ ಹೋಗೋಣ. ಸೊ n ಜಾಗಕ್ಕೆ ಬೆಲೆಗಳನ್ನ ಬರಿತಾ ಹೋಗ್ತೇನೆ. n ನ ಬೆಲೆ 1 ಆಗಿದ್ದಾಗ ಏನಾಗುತ್ತೆ, n ಜಾಗದಲ್ಲಿ 1 ಅನ್ನು ಬರೆಯೋದು. 3 × 1² + 1 ಆಗುತ್ತೆ. ದಟ್ ಈಸ್ ಏನಾಗುತ್ತೆ, S1 = 3 × 1² ಅಂದರೆ ಎಷ್ಟು, 1 +1 ಆಗುತ್ತೆ. ದಟ್ ಈಸ್ S1 = 3 + 1. ಮೊದಲನೇ ಪದ ಏನಾಗುತ್ತೆ, S1 = 4 ಆಗುತ್ತೆ. ಇದೇ ಥರ S2 ಕಂಡುಹಿಡಿಯೋಣ. S2 = 3 × 2² + 2 ಆಗುತ್ತೆ. ದಟ್ ಈಸ್ S2 = 3 × 2² ಅಂದರೆ ಎಷ್ಟು, 4 ಆಗುತ್ತೆ, +2 ಆಗುತ್ತೆ. ದಟ್ ಈಸ್ S2 = 3 × 4 12 +2. ದಟ್ ಈಸ್ S2 = 12 + 2 14 ಆಗುತ್ತೆ. ಇದೇ ರೀತಿಯಲ್ಲಿ S3 ಕಂಡುಹಿಡಿಯೋಣ. S3 = 3 × 3² + 3 ಆಗುತ್ತೆ. ದಟ್ ಈಸ್ S3 = 3 × 3² ಅಂದರೆ 9 +3. ದಟ್ ಈಸ್ S3 = 3 × 9 27 +3 = ಎಷ್ಟು, 30. ಮೂರನೇ ಪದ ಕೇಳಿರೋದಲ್ಲಿ S3 ಅಂದರೆ ಅರ್ಥ
A1 ಪ್ಲಸ್ A2 ಪ್ಲಸ್ A3 ಅಂತ. ಸೊ ಒಂದೊಂದಾಗಿ ನೋಡೋಣ. ಈಗ ನಮಗೆ ಬೇಕಾಗಿರುವಂಥದ್ದು A3 ಬೇಕು ನಮಗೆ. S1 ಅಂದರೆ ಅರ್ಥ ಏನು? S1 ಅಂದರೆ A1 ಅಂತ ಅರ್ಥ. ಸೊ S1 ನ ಬೆಲೆ ನಮಗೆ ಗೊತ್ತಿದೆ, ದಟ್ ಈಸ್ A1 ಅಂತಂದರೆ 4 ಆಯಿತು. ಸೊ A1 ನ ಬೆಲೆ ಎಷ್ಟು? 4. S2 ಅಂದರೆ ಅರ್ಥ ಏನು? S2 ಅಂತಂದರೆ A1 ಪ್ಲಸ್ A2. ಇದರ ಬೆಲೆ ಗೊತ್ತಾಗಿದೆ ನಮಗೆ ಎಷ್ಟು? 14 ಅಂತ ಕೊಟ್ಟಿದ್ದಾರೆ. A1 ನ ಬೆಲೆ ಗೊತ್ತು ನಮಗೆ. A1 ನ ಬೆಲೆ ಎಷ್ಟು? 4 ಆಗುತ್ತೆ. ಪ್ಲಸ್ A2 ಬೆಲೆ ಗೊತ್ತಿಲ್ಲ, ಎಷ್ಟಾಯಿತು? 14 ಆಗುತ್ತೆ. ಸೊ A2 ನ ಬೆಲೆ ಏನಾಗುತ್ತೆ ಅಂದರೆ 4ನ್ನ ಆ ಕಡೆ ತಗೊಳ್ಳೋಣ. ಸೊ ಏನಾಗುತ್ತೆ? A2 ಈಸ್ ಈಕ್ವಲ್ ಟು 14 ಮೈನಸ್ 4 ಆಗುತ್ತೆ. ಕಳೆದಾಗ ಏನಾಗುತ್ತೆ? A2 ಈಸ್ ಈಕ್ವಲ್ ಟು 10 ಆಗುತ್ತೆ. ಸೊ ಈಗ A3 ಯ ಬೆಲೆ ಕಂಡಿಬೇಕು ನಾವು. S3 ಬೆಲೆ ಗೊತ್ತು ನಮಗೆ. S3 ಅಂದರೆ ಏನು? A1 ಪ್ಲಸ್ A2 ಪ್ಲಸ್ A3 ಅಂದರೆ 3 ಪದಗಳ ಮೊತ್ತನ S3 ಅಂತ ಕರಿತೀವಿ. ಇದ್ರ ಬೆಲೆ ಗೊತ್ತು ನಮಗೆ ಎಷ್ಟು? 30. ಸೊ A1 ನ ಬೆಲೆ ಗೊತ್ತು ನಮಗೆ. A1 ನ ಬೆಲೆ ಎಷ್ಟು? 4, ಈಗಾಗಲೇ ಕಂಡುಕೊಂಡಿದ್ದೀವಿ 4. A2 ನ ಬೆಲೆ ಗೊತ್ತು ನಮಗೆ 10. A3 ನ ಬೆಲೆ ಗೊತ್ತಿಲ್ಲ, A3 ಬರ್ಕೊಳ್ತೀನಿ. ಬಟ್ ಈ 3 ಪದಗಳ ಮೊತ್ತ ಗೊತ್ತು ನನಗೆ. ಎಷ್ಟು? ಇಲ್ಲಿ ನೋಡಿ ಕಂಡುಕೊಂಡಿದ್ದೀನಿ. S3 ನ ಬೆಲೆ 30 ಅಂತ. ಸೊ 30 ಅಂತ ಬರ್ಕೊಳ್ತೀನಿ. ಸೊ ಇಲ್ಲಿ ಬರಿತಾ ಇದ್ದೀನಿ ನಾನು. ನೋಡಿ ಕೂಡ್ಕೊಳ್ಳೋಣ. 4 ಪ್ಲಸ್ 10 ಇಲ್ಲಿ 30 ಇಸ್ ಈಕ್ವಲ್ ಟು 4 ಪ್ಲಸ್ 10 ಕೂಡ್ಕೊಂಡ್ರೆ 14 ಪ್ಲಸ್ A3 ಆಗುತ್ತೆ. ಸೊ ಈ 14 ಈ ಕಡೆ ತಗೊಳ್ಳಿ. 30 ಮೈನಸ್ 14 ಇಸ್ ಈಕ್ವಲ್ ಟು A3 ಆಗುತ್ತೆ. 30ರಲ್ಲಿ 14 ಕಳೆದ್ರೆ 16 ಬರುತ್ತೆ. ದಟ್ ಈಸ್ A3 ಅಂದರೆ 3ನೇ ಪದ ಎಷ್ಟಾಗುತ್ತೆ? 16. ಆನ್ಸರ್ ಈಸ್ ಬಿ ಆಗುತ್ತೆ. ಈ ರೀತಿಯಲ್ಲಿ ನೀವು ಉತ್ತರವನ್ನು ಕಂಡುಹಿಡಿಬೇಕಾಗತ್ತೆ. ನೋಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.